ಕರ್ನಾಟಕದಲ್ಲಿ ಬಸವ ಭಕ್ತರುಗಳಿಗೆ ಬಹಳಷ್ಟು ಅವಮಾನ ಆಗ್ತಕ್ಕಂತಹ ಪ್ರತಿಕ್ರಿಯೆ ಇದು. ನಿಜವಾಗ್ಲೂ ಕರ್ನಾಟಕದ ಎಲ್ಲಾ ಮಠಾಧೀಶರು ಈ ಹೇಳಿಕೆಯನ್ನು ಖಂಡಿಸಬೇಕಾಗ್ತದೆ. ಅವತಾರಗಳ ಬಗ್ಗೆ ಬಸವಣ್ಣನವರಿಗೆ ನಂಬಿಕೆ ಇಲ್ಲ. ಬಸವಣ್ಣನವರು ಅಂದ್ರೆ ವೈಜ್ಞಾನಿಕವಾಗಿ, ವೈಚಾರಿಕವಾಗಿ, ಪ್ರಗತಿಪರವಾಗಿರ್ತಕ್ಕಂತಹ ವಿಷಯಗಳನ್ನು ಪ್ರಸ್ತಾಪ ಮಾಡಿದಂಥವರು. ಶೋಭಾ ಕರಂದ್ಲಾಜೆಯವರು ವಿಷಯಗಳನ್ನು ಪ್ರಸ್ತಾಪ ಮಾಡುವಾಗ ಇತಿಹಾಸ ಪ್ರಜ್ಞೆಯನ್ನು ಇಟ್ಕೊಳ್ಬೇಕಾಗ್ತದೆ. ವಾಸ್ತವಾಂಶಗಳನ್ನ ಪರಿಗಣನೆ ತಗೊಂಡು ಮಾತಾಡಬೇಕಾಗ್ತದೆ. ಅವರು ಕೆಲವಾರು ವಿಷಯಗಳನ್ನ ಈಗ ಇದೇ ರೀತಿ ಪ್ರಸ್ತಾಪ ಮಾಡಿ ಸಮಾಜದ ನಡುವೆ ಸಾಮರಸ್ಯ ಕದರ್ತಕ್ಕಂಥ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ನಿಜವಾಗ್ಲೂ ಸಹ ಬಸವಣ್ಣನವರ ವ್ಯಕ್ತಿತ್ವಕ್ಕೂ ಮತ್ತು ಶ್ರೀಕೃಷ್ಣರ ವ್ಯಕ್ತಿತ್ವಕ್ಕೂ ಬಹಳ ವ್ಯತ್ಯಾಸ ಇದೆ. ವೈದಿಕ ಪರಂಪರೆಯನ್ನೇ ಅಲೆಗಳಿರತಕ್ಕಂತಹ ಬಸವಣ್ಣನವರಲ್ಲಿ, ಶ್ರೀಕೃಷ್ಣ ಎಲ್ಲಿ? ಹೀಗಾಗಿ ಎಲ್ಲರ ಮೇಲೂ ಗೌರವ ಇಟ್ಟುಕೊಳ್ಳೋಣ. ಆದರೆ ಶ್ರೀಕೃಷ್ಣನ ಅವತಾರ ಬಸವಣ್ಣ ಅಂತಕ್ಕಂಥದ್ದು ನಿಜವಾಗ್ಲೂ ಸಹ ಆಕ್ಷೇಪಣಾರ್ಹವಾದದ್ದು, ಖಂಡನೀಯವಾದದ್ದು. ನಿಜವಾಗ್ಲೂ ರಾಜಕೀಯ ವ್ಯಕ್ತಿಗಳು ತಮ್ಮ ಸ್ವಾರ್ಥಕ್ಕೋ ತಮ್ಮ ಹಿತವನ್ನು ಸಾಧಿಸಿಕೊಳ್ಳಿಕ್ಕೋಸ್ಕರವಾಗಿ ಇತರರನ್ನ ಮಧ್ಯೆ ತಂದು ಆ ಸಮಾಜದ ನಡುವೆ ಕೋಮು ಭಾವನೆಯನ್ನು ಅಳಿಸ್ತಕ್ಕಂಥದ್ದು ನಿಜವಾಗ್ಲೂ ಸಮಾಜಕ್ಕೆ ಒಳ್ಳೆಯ ಬೆಳವಣಿಗೆ ಇಲ್ಲ ಅಂತಕ್ಕಂಥದ್ದನ್ನ ಈ ಮೂಲಕವಾಗಿ ನಾನು ಹೇಳ್ತಾ ಇದ್ದೇನೆ. ಮತ್ತೆ ಈ ಅವತಾರಗಳು ಅಂತ ಏನು ಇವರು ಈ ವಿಷಯಗಳನ್ನ ಮುಂದೆ ಇಟ್ಕೊಂಡಿದ್ದಾರೆ, ನಿಜವಾಗ್ಲೂ ಸಹ ಅದು ಖಂಡನೀಯವಾಗಿರ್ತಕ್ಕಂಥದ್ದು. ನಿಜವಾಗ್ಲೂ ಬಸವಣ್ಣನ ವ್ಯಕ್ತಿತ್ವಕ್ಕೆ, ಬಸವಣ್ಣನ ಘನತೆಗೆ ಮಾಡ್ತಕ್ಕಂಥ ಅವಮಾನ ಅಂತಕ್ಕಂಥದ್ದು. ನಿಜವಾಗ್ಲೂ ಸಹ ಈ ಹೇಳಿಕೆಯನ್ನ ಶೋಭಾ ಕರಂದ್ಲಾಜೆಯವರು ವಾಪಸ್ ಪಡ್ಕೋಬೇಕು. ಇಲ್ಲ ಅಂದ್ರೆ ನಿಜವಾಗ್ಲೂ ಸಹ ಬಸವ ಭಕ್ತರುಗಳು ಅವರಿಗೆ ಎಚ್ಚರಿಕೆ ಸಂದೇಶವನ್ನು ಕೊಡಬೇಕಾಗುತ್ತೆ. ಕರ್ನಾಟಕದ ಇತಿಹಾಸದಲ್ಲಿ ಬಸವೇಶ್ವರರು 12ನೇ ಶತಮಾನದ ಅವಧಿಯಲ್ಲಿ ಯಜ್ಞ ಪರಂಪರೆಯನ್ನು ವಿರೋಧಿಸಿದಂಥವರು. ಅವೈದಿಕ ಪರಂಪರೆಯಿಂದ ಬಂದಂತಹ ಬಸವಾದಿ ಪರಂಪರೆ, ಶರಣ ಪರಂಪರೆ, ಜಾತಿ ವರ್ಣ ವರ್ಗರಹಿತವಾಗಿ ಸಮಾಜದ ಹಿತವನ್ನ ಬಯಸಿರ್ತಕ್ಕಂಥವರು. ಜಾತಿ ನಿರ್ಮೂಲನೆ, ವರ್ಣ ವ್ಯವಸ್ಥೆ, ಜಾತಿ ವ್ಯವಸ್ಥೆ, ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲಿಕ್ಕೆ ಬಹಳಷ್ಟು ಶ್ರಮಪಟ್ಟಂತಹ ಬಸವೇಶ್ವರರಲ್ಲಿ ವೈದಿಕ ಪರಂಪರೆಯನ್ನಿಟ್ಟುಕೊಂಡು ಯಜ್ಞಯಾಗಾದಿಗಳನ್ನ ಬೆಂಬಲಿಸ್ತಾ ಇರ್ತಕ್ಕಂಥ ಶ್ರೀಕೃಷ್ಣನ ಪರಂಪರೆಗೂ ಬಹಳಷ್ಟು ವ್ಯತ್ಯಾಸ ಇದೆ. ಭಾರತದ ಇತಿಹಾಸದಲ್ಲಿ ಒಂದು ವೈದಿಕ ಪರಂಪರೆ, ಇನ್ನೊಂದು ಅವೈದಿಕ ಪರಂಪರೆ. ಇವೆರಡು ಹೇಗೆ ಒಂದಾಗಲಿಕ್ಕೆ ಸಾಧ್ಯ ಆಗುತ್ತೆ? ಇದನ್ನ ರಾಜಕಾರಣಿಗಳು ಅರ್ಥ ಮಾಡ್ಕೋಬೇಕು. ಯಾವುದೇ ಮಹಾತ್ಮರುಗಳನ್ನ, ಯಾವುದೇ ಸಂತರುಗಳನ್ನ, ಯಾವುದೇ ವಿಶೇಷ ವ್ಯಕ್ತಿಗಳನ್ನ ಒಬ್ಬರಿಗೊಬ್ಬರಿಗೆ ಹೋಲಿಕೆ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಸಹ ಅವಮಾನ ಮಾಡದಾಗೆ, ಆ ಮಹಾಪುರುಷರಿಗೆ ಮಾಡ್ತಕ್ಕಂಥ ಅವಮಾನ. ಮೊದಲನೇದಾಗಿ ಶ್ರೀಕೃಷ್ಣನ ಪರಂಪರೆ ಬಂದು ಯಜ್ಞ ಪರಂಪರೆ, ಯಾಗಾದಿಗಳ ಪರಂಪರೆ, ಜಾತಿ ವ್ಯವಸ್ಥೆ, ವರ್ಣ ವ್ಯವಸ್ಥೆ, ವರ್ಗ ವ್ಯವಸ್ಥೆಗಳನ್ನ ಇಟ್ಕೊಂಡಿರ್ತಕ್ಕಂಥ ಪರಂಪರೆ ಅದು. ಬಸವಣ್ಣನವರ ಪರಂಪರೆ ಜಾತಿ ವರ್ಣ ವರ್ಗರಹಿತವಾಗಿರ್ತಕ್ಕಂಥ ಪರಂಪರೆ. ಎರಡನ್ನೂ ಸಹ ಅವಲೋಕನ ಮಾಡದೆ, ಇತಿಹಾಸವನ್ನು ಅಧ್ಯಯನ ಮಾಡದೆ ಏಕಾಏಕಿ ಇವರು ಶ್ರೀಕೃಷ್ಣನ ಅವತಾರ ಬಸವಣ್ಣ ಅಂತಕ್ಕಂಥದ್ದು ಇದೆಯಲ್ಲ, ನಿಜವಾಗ್ಲೂ ಮೂರ್ಖತನದ ಪರಮಾವಧಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಯಾವುದೇ ವ್ಯಕ್ತಿಗಳನ್ನ ಅವರ ಘನತೆಗೆ, ಅವರ ವರ್ಚಸ್ಸಿಗೆ ಧಕ್ಕೆ ಬರದ ರೀತಿಯಲ್ಲಿ ಎಚ್ಚರಿಕೆಯ ಮಾತುಗಳನ್ನ ಹಾಡಬೇಕು. ನಾವು ಪ್ರಬುದ್ಧರಾದಂಥವರು, ಹಿರಿಯ ರಾಜಕಾರಣಿಗಳಾದಂಥವರು, ಇತಿಹಾಸವನ್ನ ಅರ್ಥಂತವರು, ಹಲವಾರು ಜನಗಳಿಗೆ ಇತಿಹಾಸ ಪ್ರಜ್ಞೆಯನ್ನು ಮೂಡಿಸ್ತಕ್ಕಂಥವರೇ ಇವರು ಈ ತರದ ಭಾವನೆಗಳನ್ನ ಇಟ್ಟುಕೊಂಡು ವ್ಯಕ್ತಿಗಳನ್ನ ಸಮನ್ವಯಗೊಳಿಸೋದು ಶುದ್ಧ ತಪ್ಪು. ಸಮಾಜಕ್ಕೆ ತಪ್ಪು ಸಂದೇಶವನ್ನು ರವಾನೆ ಮಾಡಿದಾಗ ಆಗುತ್ತೆ. ಈ ಒಂದು ದೃಷ್ಟಿಯಲ್ಲಿ ಇತಿಹಾಸದ ಪ್ರಜ್ಞೆಯನ್ನ ಶೋಭಾ ಕರಂದ್ಲಾಜೆಯವರು ಅವಲೋಕನ ಮಾಡಬೇಕಾಗುತ್ತೆ. ಬಸವೇಶ್ವರರು ಎಲ್ಲಿ, ಶ್ರೀಕೃಷ್ಣ ಪರಮಾತ್ಮ ಎಲ್ಲಿ? ಇಬ್ಬರಲ್ಲೂ ಗೌರವ ಇರಲಿ. ಕೃಷ್ಣ ಪರಮಾತ್ಮನಲ್ಲೂ ಗೌರವ ಇರಲಿ, ಬಸವಣ್ಣನವ್ರ ಬಗ್ಗೆ ಗೌರವ ಇರಲಿ. ಆದರೆ ಅವರ ಹೋರಾಟದ ದಾರಿಗಳು ಬೇರೆ ಬೇರೆ ಆಗಿರ್ತಕ್ಕಂಥವು, ಅವರ ಹೋರಾಟದ ಪ್ರಕ್ರಿಯೆಗಳು ಬೇರೆ ಬೇರೆ ಆಗಿರ್ತಕ್ಕಂಥವು, ಅವರ ಪರಂಪರೆಗಳು ಬೇರೆ ಬೇರೆ ಆಗಿರ್ತಕ್ಕಂಥವು. ಸರ್ವರನ್ನು ಸಮನಾಗಿ, ಸರ್ವರನ್ನು ಸಮಬಾಳ್ವೆಯಿಂದ ಕಂಡಂತಹ ಬಸವಣ್ಣನವರ ಪರಂಪರೆಗೂ ಶ್ರೀಕೃಷ್ಣನ ಪರಂಪರೆಗೂ ಅಜಗಜಾಂತರ ಇರುವುದರಿಂದ ದಯಮಾಡಿ ಇಂತಹ ಹೇಳಿಕೆಗಳನ್ನು ಸಮಾಜದಲ್ಲಿ ಕೊಡಬಾರದು, ಖಡಾಖಂಡಿತವಾಗಿ ಕೊಡಬಾರದು. 16,000 ಗೋಪಿಕಾ ಕನ್ಯೆಯರ ಸ್ನಾನ ಮಾಡುವಾಗ ಬಟ್ಟೆಗಳನ್ನು ಕದ್ದಂತಹ ಕೃಷ್ಣನ ಪರಂಪರೆಗೂ ಈ ಒಬ್ಬ ಸಾಮಾನ್ಯ ಹೆಣ್ಣು ಮಗಳಾದಂತಹ ಅಕ್ಕಮಹಾದೇವಿಯನ್ನ ಜಗತ್ತಿಗೆ ಪರಿಚಯಿಸಿ ಜಗದ್ಗುರುವನ್ನಾಗಿ ಮಾಡಿ ಅಕ್ಕಮಹಾದೇವಿಯನ್ನ ಹೊರತಂದ ಬಸವಣ್ಣನವರಿಗೂ ಬಹಳ ವ್ಯತ್ಯಾಸ ಇದೆ. ಇದಕ್ಕೆ ಇತಿಹಾಸವನ್ನು ಯಾರು ತಿಳಿಯೋದಿಲ್ವೋ ಅವರು ಇತಿಹಾಸವನ್ನು ಸೃಷ್ಟಿ ಮಾಡೋದಿಲ್ಲ ಅಂತೇಳಿ ಏನು ಹಿರಿಯರು ಮಾತುಗಳನ್ನಾಡಿದ್ದಾರೆ. ಅದೇ ರೀತಿಯಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಬಸವಣ್ಣನವರಿಗೆ ವಿಶಿಷ್ಟವಾದಂತಹ ಸ್ಥಾನಮಾನಗಳಿದೆ. ಯಾಕೆ ಅಂದ್ರೆ ಅವರು ಪ್ರಶ್ನಾತೀತ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವರು. ಅಸ್ಪೃಶ್ಯರ, ನೊಂದವರ, ದಮನಿತರ ಬಗ್ಗೆ ಬಹಳ ಕಾಳಜಿ ಇಟ್ಟು
ತಮ್ಮ ಪ್ರಧಾನಿ ಪಟ್ಟವನ್ನೇ ಬಿಟ್ಟುಕೊಟ್ಟಂತ ಮಹಾನ್ ವ್ಯಕ್ತಿತ್ವ ಬಸವಣ್ಣನವರ ವ್ಯಕ್ತಿತ್ವ. ಬಸವಣ್ಣನವರ ನಡೆ ಇದ್ದದ್ದು ಬಡವರ, ದೇಹವೇ ದೇವಾಲಯ, ಶಿರವೇ ವನ್ನ ಕಳಸ, ದೇವಸ್ಥಾನ, ಗರ್ಭಗುಡಿ, ಪುರೋಹಿತ ಸಾಯಿಯನ್ನು ವಿರೋಧ ಮಾಡಿರ್ತಕ್ಕಂತಹ ಬಸವಣ್ಣನ ಪರಂಪರೆಯಲ್ಲಿ ದೇವಾಲಯದ ಪರಂಪರೆ, ಪುರೋಹಿತ ಪರಂಪರೆ, ವೈದಿಕ ಪರಂಪರೆ ಇರತಕ್ಕಂತಹ ಕೃಷ್ಣನ ಪರಂಪರೆಯಲ್ಲಿ ಇವೆರಡನ್ನು ಒಂದು ಮಾಡ್ತಕ್ಕಂಥದ್ದು ಇದೆಯಲ್ಲ, ನಿಜವಾಗ್ಲೂ ಸಹ ಇದು ಎಣ್ಣೆ ಮತ್ತು ನೀರನ್ನು ಒಂದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಶೋಭಾ ಕರಂದ್ಲಾಜೆಯವರ ಏನು ಸಮರ್ಥನೆ ಮಾಡ್ತಿದ್ದಾರೆ, ಹೇಳಿಕೆ ಕೊಟ್ಟಿದ್ದಾರಲ್ಲ, ಕೃಷ್ಣ ಮತ್ತು ಬಸವಣ್ಣನವರು ಅವತಾರಗಳು ಅಂತಕ್ಕಂಥದ್ದನ್ನು ಇದು ಶುದ್ಧ ಸುಳ್ಳು. ಇಂತಹ ಸುಳ್ಳುಗಳಿಗೆ ಕರ್ನಾಟಕದ ಜನತೆ ಆಗಲಿ, ವಿಚಾರವಂತರು, ಪ್ರಜ್ಞಾವಂತರು ಯಾರು ತಲೆ ಕೆಡಿಸ್ಕೋಬೇಕಾದಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಮಾತನ್ನೇ ಈ ಸಂದರ್ಭಕ್ಕೆ ಹೇಳ್ತಾ, ಈ ನಾಡಿನ ಪ್ರಜ್ಞಾವಂತರಿಗೆ ಸತ್ಯ ಏನು ಅಂತ ಗೊತ್ತಿದೆ. ಕೃಷ್ಣನ ಪರಂಪರೆ ಏನು, ಬಸವಣ್ಣನವರ ಪರಂಪರೆ ಏನು, ಶರಣ ಪರಂಪರೆ ಅಂದ್ರೆ ಏನು, ಶೈವ ಪರಂಪರೆ ಅಂದ್ರೆ ಏನು, ವೈದಿಕ ಪರಂಪರೆ ಅಂದ್ರೆ ಏನು ಅಂತಕ್ಕಂಥದ್ರ ಬಗ್ಗೆ ಜನತೆಗೆ ಈಗಾಗಲೇ ಪ್ರಜ್ಞೆ ಬಂದಿದೆ. ಈ ನಿಟ್ಟಿನಲ್ಲಿ ನಿಜವಾಗ್ಲೂ ಸಹ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಮಾತನಾಡುವಾಗ ಎಚ್ಚರಿಕೆಯ ಮಾತುಗಳನ್ನ ಆಡಬೇಕು. ಸಮಾಜದ ಎಲ್ಲರ ಹಿತವನ್ನ ಕಾಯ್ತಕ್ಕಂಥ ಮಾತುಗಳನ್ನ ಆಡಬೇಕು. ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಯಾರನ್ನೋ ತಂದು ಯಾರಿಗೋ ಒಪ್ಪಿಸ್ಲಿಕ್ಕೋಸ್ಕರವಾಗಿ ಮಾತುಗಳನ್ನ ಆಡಿದಾಗ ಅದು ಸಮಾಜದಲ್ಲಿ ಕಂದಕಗಳು ಉಂಟಾಗ್ತವೆ, ಸಾಮರಸ್ಯ ಕದಡುತ್ತೆ, ಭಾವೈಕ್ಯತೆ ಕದಡುತ್ತೆ, ಗೌರವಗಳಿಗೆ ಕುಂದುಂಟಾಗುತ್ತೆ. ಈ ದೃಷ್ಟಿಯಿಂದ ರಾಜಕಾರಣಿಗಳು ಯಾವಾಗಲೂ ಸಹ ತಮ್ಮ ಯಾವುದೋ ಒಂದು ಸ್ವಾರ್ಥದ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಮಹಾತ್ಮರನ್ನ, ಸಂತರನ್ನ ಗುರಿ ಮಾಡಿ ಜನಸಮುದಾಯವನ್ನು ಒಡೆದು ಆಳ್ತಕ್ಕಂಥ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ಸಹ ಖಂಡನೀಯ. ಇದನ್ನು ನಾವೆಲ್ಲರೂ ಸಹ ಒಕ್ಕರ್ಲಿಂದ ಖಂಡಿಸಬೇಕಾದಂಥ ಸಂದರ್ಭ ಇದೆ. ಹೀಗಾಗಿ ಈ ನಾಡಿನ ಎಲ್ಲ ಪ್ರಜ್ಞಾವಂತರು ಈ ವಿಚಾರಗಳನ್ನು ಕುಲಂಕುಷವಾಗಿ, ಎಲ್ಲರಿಗೂ ಸಹ ಗೊತ್ತಿದೆ ಕೃಷ್ಣ ಪರಂಪರೆ ಮತ್ತು ಬಸವಣ್ಣನ ಪರಂಪರೆ, ಅದರಲ್ಲಿ ಒಂದು ಯಜ್ಞ ಪರಂಪರೆ, ಇನ್ನೊಂದು ಯಜ್ಞ ನಾಶ ಪರಂಪರೆ, ವೈದಿಕ ಪರಂಪರೆ, ಅವೈದಿಕ ಪರಂಪರೆ, ಇವೆರಡನ್ನು ಒಂದು ಮಾಡಲಿಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಹೀಗಾಗಿ ಶ್ರೀಕೃಷ್ಣನನ್ನಾಗಲಿ ಅಥವಾ ಬಸವಣ್ಣನವರನ್ನಾಗಲಿ ನಾವು ಭಕ್ತಿ ಇಟ್ಟು ಗೌರವಿಸೋಣ. ಆದರೆ ಅವರೇ ಅವತಾರ ಇವರು ಅಂತಕ್ಕಂತಹ ಭ್ರಮೆ, ಆ ಭ್ರಮೆಗೆ ನಾವು ಹೋಗೋದು ಬೇಡ. ಇದರಿಂದ ಸಮಾಜದ ಸ್ವಾಸ್ಥ್ಯಗಳು ಕೆಡುತ್ತವೆ, ಬಸವ ಅನುಯಾಯಿಗಳಿಗೆ ನೋವಾಗುತ್ತೆ. ಯಾಕೆ ಅಂತ ಅಂದ್ರೆ, ದೇವರು ಅನ್ನೋ ಕಲ್ಪನೆಯನ್ನ ಬಸವಣ್ಣ ಶೋಷಿತರಲ್ಲಿ ಕಂಡಂತವನು. ಕೂಡಲ ಸಂಗನ ಶರಣರ ಕಂಡು ಲಿಂಗವೆಂದೇ ನಂಬುವಂತ ಹೇಳಿರ್ತಕ್ಕಂಥ ಪರಂಪರೆ ಬಸವಣ್ಣನ ಪರಂಪರೆ. ದೇಹವೇ ದೇವಾಲಯ, ಶಿರವೇ ವನ್ನ ಕಳಸ ಅಂತ ಪುರೋಹಿತ ಪೂಜಾರಿಗಳ ದಬ್ಬಾಳಿಕೆಯನ್ನು ಮೆಟ್ಟಿ ನಿಂತಂಥವರು ಬಸವಣ್ಣನವರು. ಸ್ತ್ರೀ ಸಮಾನತೆಗೋಸ್ಕರವಾಗಿ ಹೆಣ್ಣು ಮಕ್ಕಳಿಗೆ ಸಂಸ್ಕಾರವನ್ನು ಕೊಟ್ಟು, ಅನುಭವ ಮಂಟಪದಲ್ಲಿ ಪ್ರಾತಿನಿಧ್ಯವನ್ನು ಕೊಟ್ಟು, ಸ್ತ್ರೀ ಸಮಾನತೆಯನ್ನ, ಸ್ತ್ರೀ ವಿಮೋಚನೆಯನ್ನ ಮಾಡಿರತಕ್ಕಂಥ ಮೊಟ್ಟ ಮೊದಲ ಪ್ರವಾದಿ ಕರ್ನಾಟಕದ ಇತಿಹಾಸದಲ್ಲಿ, ಭಾರತದ ಇತಿಹಾಸದಲ್ಲಿ ಬಸವೇಶ್ವರರು. ಇಂತಹ ಬಸವಣ್ಣನವರಿಗೂ ಶ್ರೀಕೃಷ್ಣನಿಗೂ ಸಮೀಕರಿಸತಕ್ಕಂಥದ್ದು ಎಷ್ಟು ಸರಿ? ಇದು ನಿಜವಾಗ್ಲೂ ಸಹ ಅಪಮಾನ ಮಾಡಿದಾಗಲ್ವಾ? ಒಬ್ರು ಹಿರಿಯ ರಾಜಕಾರಣಿಯಾಗಿ ಅವ್ರು ಅರ್ಥ ಮಾಡ್ಕೋಬೇಕಲ್ವಾ? ಸಮಾಜದ ಭಾವನೆಗಳನ್ನ ಅರ್ಥ ಮಾಡ್ಕೋಬೇಕಲ್ವಾ? ಇಂಥ ದೃಷ್ಟಿಯಿಂದ ಚರಿತ್ರೆಯಲ್ಲಿರ್ತಕ್ಕಂಥ ವಿಷಯಗಳನ್ನ ಯಾಕೆ ತಿರುಗಿಸ್ಬೇಕು? ತಿರುವು ಮುರುವು ಹೇಳಿಕೆಯನ್ನು ಯಾಕೆ ಕೊಡಬೇಕು? ಅವರ ಸ್ವಾರ್ಥಕ್ಕೋಸ್ಕರವಾಗಿ, ಜನಾಂಗವನ್ನು ಓಲೈಕೆ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ, ಮತ ಬ್ಯಾಂಕ್ಗಳನ್ನು ಸೃಷ್ಟಿ ಮಾಡೋಕ್ಕೋಸ್ಕರವಾಗಿ ಈ ಮಹಾತ್ಮರುಗಳನ್ನ, ಸಂತರುಗಳನ್ನ ಬಳಸ್ಕೊಳ್ಳೋದು ಎಷ್ಟು ಸರಿ? ಅದು ಮಾನವೀಯತೆಗೆ ವಿರುದ್ಧವಾದದ್ದಲ್ವಾ? ಅವರ ಆತ್ಮಸಾಕ್ಷಿ ಹೇಗೆ ಒಪ್ಪುತ್ತೆ? ಇಂಥ ಎಲ್ಲ ಘಟನೆಗಳನ್ನು ನಾವು ಇತಿಹಾಸದಲ್ಲಿ ಶೋಧನೆ ಮಾಡ್ಕೊಂಡು ಬಂದಿದ್ದೇವೆ. ಯಾರಿಗೂ ಹೋಲಿಸುವುದು ಬೇಡ. ಕೃಷ್ಣನ ಪರಂಪರೆಯನ್ನು ಗೌರವಿಸಲಿ, ಬಸವೇಶ್ವರರ ಪರಂಪರೆಯನ್ನು ಗೌರವಿಸಲಿ. ಆದರೆ ಇವರಿಬ್ಬರು ಒಂದೇ ಅಂತಕ್ಕಂಥದ್ದು ಇದೆಯಲ್ಲ, ನಿಜವಾಗ್ಲೂ ಸಹ ಅದೊಂದು ಅಪ್ರಬುದ್ಧತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಸವಣ್ಣನವರು ಮಹಾಜ್ಞಾನಿಗಳಾಗಿದ್ರು, ಶ್ರೀಕೃಷ್ಣನೂ ಸಹ ಮಹಾಜ್ಞಾನಿಗಳಾಗಿದ್ರು, ಎಲ್ಲರನ್ನೂ ಗೌರವಿಸ್ತಂಥವ್ರು. ಇಂಥ ಸಂದರ್ಭದಲ್ಲಿ ನಾವು ಕೃಷ್ಣ ಪರಂಪರೆಯನ್ನು ಗೌರವಿಸೋಣ, ಬಸವೇಶ್ವರರ ಪರಂಪರೆಯನ್ನು ಗೌರವಿಸೋಣ. ಆದರೆ ಇವರಿಬ್ಬರನ್ನು ಅವತಾರಿಗಳು ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ, ಅದು ಬುದ್ಧಿಭ್ರಮಣೆ ಆಗಿರ್ತಕ್ಕಂಥವ್ರು ಆಡ್ತಕ್ಕಂಥ ಮಾತದು. ನಿಜವಾಗ್ಲೂ ಶೋಭಾ ಕರಂದ್ಲಾಜೆ ಅವರಿಗೆ ಇತಿಹಾಸ ಪ್ರಜ್ಞೆ ಇಲ್ಲದೇ ಇರ್ಬೋದು, ಆದ್ರೆ ಮುಂದೆ ಇಂತಹ ದುಡುಕು ಹೇಳಿಕೆಗಳನ್ನ ಕೊಡೋದನ್ನ ಬಿಟ್ಟು ಅವರವರ ಭಾವಕ್ಕೆ ಅವರವರ ವಿಚಾರಗಳನ್ನ ಮಂಡಿಸ್ತಾ ಹೋಗ್ಲಿ, ಯಾರನ್ನೂ ಓಲೈಸೋದು ಬೇಡ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಈ ನಾಡಿನ ಮಠಾಧೀಶರುಗಳೆಲ್ಲರೂ ಸಹ ಪ್ರಜ್ಞಾವಂತಿಕೆಯಿಂದ ಬಸವ ಅಭಿಮಾನಿಗಳು, ಬಸವ ಅನುಯಾಯಿಗಳು ಇದನ್ನ ಖಂಡಿಸಬೇಕಾಗುತ್ತೆ. ಯಾವ ಕಾಲಕ್ಕೂ ವೈದಿಕ ಪರಂಪರೆ, ಅವೈದಿಕ ಪರಂಪರೆ ಒಂದಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮನಸ್ಸುಗಳು ಒಂದಾಗಬೇಕು, ಭಾವನೆಗಳು ಒಂದಾಗಬೇಕು. ಆದರೆ
ಯಜ್ಞ ಪರಂಪರೆಯನ್ನ, ವರ್ಣ ವ್ಯವಸ್ಥೆಯನ್ನ ಯಾವ ರೀತಿ ಒಪ್ಕೊಳ್ಳಿಕ್ಕೆ ಸಾಧ್ಯ? ಬಸವಣ್ಣನವರು ವರ್ಣ ವ್ಯವಸ್ಥೆಯನ್ನು ವಿರೋಧ ಮಾಡಿರ್ತಕ್ಕಂಥವರು, ಜಾತಿ ವ್ಯವಸ್ಥೆಯನ್ನು ವಿರೋಧ ಮಾಡಿರ್ತಕ್ಕಂಥವರು, ಅಸ್ಪೃಶ್ಯತೆಯನ್ನು ನಾಶ ಮಾಡಲಿಕ್ಕೆ ಅಂತರ್ಜಾತಿ ವಿವಾಹವನ್ನು ಮಾಡಿ ಕರ್ನಾಟಕದಲ್ಲಿ ಅನುಭವ ಮಂಟಪವನ್ನು ಕಟ್ಟಿದಂಥ ಬಸವಣ್ಣನವರಿಗೆ ಶ್ರೀಕೃಷ್ಣನನ್ನು ಹೋಲಿಸ್ತಕ್ಕಂಥದ್ದು ನಿಜವಾಗ್ಲೂ ಅವಮಾನವಾದಂಥ ವಿಚಾರ. ಬಸವಣ್ಣನ ಪರಂಪರೆಗೆ ಅವಮಾನ ಮಾಡಿದಾಗೆ ಇದು. ಬಸವಣ್ಣನವರ ವರ್ಚಸ್ಸಿಗೆ ಧಕ್ಕೆ ತರುವಂಥ ಕೆಲಸ ಇದು. ಅವರು ದುಡುಕೋ ಅಥವಾ ಇತಿಹಾಸ ಪ್ರಜ್ಞೆ ಇಲ್ಲದೆ ಹೇಳಿಕೆ ಕೊಟ್ಟಿರ್ಬೋದು, ಆದರೆ ನಿಜವಾಗ್ಲೂ ಸಹ ಮಾತನ್ನು ಅವರು ವಾಪಸ್ ಪಡಿಬೇಕು. ಇಲ್ಲ ಅಂತ ಅಂದರೆ ಹೋರಾಟಗಳ ಪ್ರಕ್ರಿಯೆಗಳು ಪ್ರಾರಂಭ ಆಗುತ್ತೆ, ಸಮಾಜದ ಶಾಂತಿ ಕದಡುತ್ತೆ, ಸಮಾಜಕ್ಕೆ ಭಂಗ ಆಗುತ್ತೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಈ ನಾಡಿನ ಜನತೆ, ಈ ನಾಡಿನ ಎಲ್ಲ ಸಾಹಿತ್ಯ ವಲಯ, ಈ ನಾಡಿನ ಎಲ್ಲ ಪ್ರಜ್ಞಾವಂತರು ಸಹ ಗೊತ್ತಿದೆ ಬಸವ ಪರಂಪರೆ ಏನು, ಕೃಷ್ಣ ಪರಂಪರೆ ಏನು ಅಂತೇಳಿ. ಒಬ್ಬ ಕನಕದಾಸರನ್ನೇ ದೇವಾಲಯದ ಹೊರಗಡೆ ನಿಲ್ಲಿಸಿರ್ತಕ್ಕಂತಹ ಸಾಕ್ಷಿ ನಮ್ಮ ಕಣ್ಣೆದುರಿಗಿದೆ. ಯೋಚನೆ ಮಾಡಬೇಕಲ್ವಾ? ಕೃಷ್ಣ ಪರಂಪರೆಯನ್ನು ಮಾತಾಡ್ತಕ್ಕಂಥವ್ರು, ಒಬ್ಬ ಕನಕದಾಸನನ್ನ ಹೊರಗೆ ನಿಲ್ಲಿಸಿರ್ತಕ್ಕಂಥ ಪರಂಪರೆಯಲ್ಲಿ ಒಬ್ಬ ಹರಳೆಯನನ್ನ, ಒಬ್ಬ ಮಾದಾರ್ ಚೆನ್ನಯ್ಯನನ್ನ, ಒಬ್ಬ ಡೋಹಾರ ಕಕ್ಕಯ್ಯನನ್ನ ನನ್ನವನು ಅಂತ ಒಪ್ಕೊಂಡಂಥ ಪರಂಪರೆಯಲ್ಲಿ ಯೋಚನೆ ಮಾಡಬೇಕಲ್ವ? ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡಬೇಕಲ್ವಾ? ಎಲ್ಲರನ್ನೂ ಒಪ್ಪಿಕೊಂಡಂಥ ಬಸವೇಶ್ವರರಲ್ಲಿ ಕನಕದಾಸರನ್ನೇ ಹೊರಗೆ ನಿಲ್ಲಿಸಿರ್ತಕ್ಕಂಥ ಪರಂಪರೆ ಇದೆ ನಮ್ಮ ಕಣ್ಣೆದುರಿಗೆ. ಈ ದೃಷ್ಟಿಯಿಂದ ನಿಜವಾಗ್ಲೂ ಒಂದು ಬದ್ಧತೆ ಇದ್ರೆ ಶೋಭಾ ಕರಂದ್ಲಾಜೆಯವರಿಗೆ ಈ ಹೇಳಿಕೆಗಳನ್ನು ಕೊಡೋದನ್ನು ಬಿಟ್ಟು, ಸಾಕಷ್ಟು ಸಂಕಷ್ಟದ ಸಂದರ್ಭ ಒದಗಿ ಬಂದಿದೆ ಕರ್ನಾಟಕದಲ್ಲಿ, ಈ ನಾಡಿನಲ್ಲಿ. ಅಂಥದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬೇಕು. ಈ ನಾಡಿನ ಬಗ್ಗೆ ಒಳ್ಳೆ ಚಿಂತನೆಗಳನ್ನ ಮಾಡಬೇಕು, ಈ ನಾಡು ಕಟ್ಟುವ ಕೆಲಸ ಮಾಡಬೇಕು, ಈ ನಾಡಿನ ಹಿತವನ್ನ ಬಯಸಬೇಕು ಅಂತಕ್ಕಂಥ ಪ್ರಜ್ಞೆಯನ್ನ ನಿಜವಾಗ್ಲೂ ಶೋಭಾ ಕರಂದ್ಲಾಜೆ ಇಟ್ಕೋಬೇಕು ಅಂತಕ್ಕಂಥ ಮಾತಿನ ಸಂದರ್ಭಕ್ಕೆ ಹೇಳ್ತೇನೆ. ಅವರ ಮಾತಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಸಹ ತಪ್ಪು, ಖಂಡನೀಯವಾದಂಥದ್ದು. ಆ ಮಾತುಗಳನ್ನ ಅವರು ವಾಪಸ್ ಪಡಿಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಒತ್ತಾಯಪೂರ್ವಕವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.